ಫ್ರೆಂಡ್ ರಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್. ನೋಡಿ ಫ್ರೆಂಡ್, ರಾಗಿ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ. ರಾಗಿ ಉಪ್ಪಿಟ್ಟು ಈ ಥರ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ಉಪ್ಪಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ, ಈ ಥರ ಉದ್ರುದ್ರ ಕಲಿಸ್ಕೋಬೇಕು ನೀರು ಹಾಕ್ಕೊಂಡು. ಈರುಳ್ಳಿ ಫ್ರೆಂಡ್, ಇದು ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೊಟೊ, ಇನ್ನು ಒಗ್ಗರಣೆಗೆ ಇಡ್ತೀನಿ ಫ್ರೆಂಡ್ ನೋಡಿ ಹಿಂಗಿರ್ಬೇಕು. ರಾಗಿ ಹಸಿಟ್ಟು ಈ ಥರ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್, ಎಣ್ಣೆ ಹಾಕ್ತಾ ಇದ್ದೀನಿ ರಾಗಿ ಉಪ್ಪಿಟ್ಟು ಮಾಡೋಕ್ಕೆ. ನೋಡಿ ಫ್ರೆಂಡ್ ಈರುಳ್ಳಿ ಹಾಕ್ತಾ ಇದ್ದಾರೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ ಫ್ರೆಂಡ್. ಇನ್ನು ಟೊಮೊಟೊ ಹಾಕಿಲ್ಲ, ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಿ ಟೊಮೊಟೊ ಹಾಕ್ತಾ ಇದೆ. ಉಪ್ಪು ಹಾಕೋಷ್ಟಿಲ್ಲ, ಹಸಿಟ್ಟಿಗೆ ಹಾಕಿರ್ತೀವಿ ಉಪ್ಪೇನು ಹಾಕಂಗಿಲ್ಲ ಫ್ರೆಂಡ್. ರಾಗಿ ಹಸಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್. ರಾಗಿ ಉಪ್ಪಿಟ್ಟು ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್. 10 ನಿಮಿಷ ಹುರಿಬೇಕು. ನೋಡಿ, ರಾಗಿ ಉಪ್ಪಿಟ್ಟು ಬಣ್ಣನೇ ಚೇಂಜ್ ಆಗೋಯ್ತು ಫ್ರೆಂಡ್. ತುರಿ ಹಾಕ್ತಾ ಇದ್ದೀನಿ ಫ್ರೆಂಡ್. ರಾಗಿ ಉಪ್ಪಿಟ್ಟಿಗೆ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದೆ ಫ್ರೆಂಡ್, 10 ನಿಮಿಷ ಹುರಿದಿದ್ದೀನಿ. 10 ನಿಮಿಷ ಹುರಿದಿದ್ದೀನಿ. ಈ ಕೊತ್ತಂಬರಿ ಹಾಕಿ ಇದು ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ. ಶುಗರ್ ಇರೋರು ತುಂಬ ಒಳ್ಳೆ ಊಟ ಇದು, ಒಳ್ಳೆ ಫುಡ್ಡು. ಮಕ್ಕಳು ತಿನ್ಬೋದು, ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ತಿನ್ಬೋದು ಇದು ರಾಗಿ ಉಪ್ಪಿಟ್ಟು.